ಭರಣಿ ನಕ್ಷತ್ರದವರು ಮೇಷರಾಶಿ ಅಂಡರ್ನಲ್ಲಿ ಬರ್ತಾರೆ. ಮೇಷರಾಶಿ ಅಧಿಪತಿ ಯಾರು ಅಂತಂದ್ರೆ ಮಂಗಳ ಮೇಷ ರಾಶಿಯ ಅಧಿಪತಿ ಆಗಿರುವಂತದ್ದು. ಇನ್ನು ನಕ್ಷತ್ರ ಅಂತಂದ್ರೆ ಈ ಭರಣಿ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಶುಕ್ರ. ಇನ್ನು ಈ ನಕ್ಷತ್ರದ ದೇವತೆ ಯಮರಾಜ ಆಗಿರತಕ್ಕಂಥದ್ದು, ಗಜಯೋನಿ, ಮಧ್ಯನಾಡಿ, ಮನುಷ್ಯಗಣ. ಇನ್ನು ಈ ನಕ್ಷತ್ರದ ಚರಣಾಕ್ಷರಗಳು ಲೀಲು, ಲೇಲು ಅನ್ನುವಂತಹ ಈ 4 ಚರಣಾಕ್ಷರಗಳು ಬರುತ್ತೆ. ಅಶ್ವಿನಿ ನಕ್ಷತ್ರ ಪ್ರತಿನಿಧಿಸುವಂತಹ ಜಾತಕನ ಶರೀರದ ಭಾಗ ಯಾವುದು ಅಂತಂದ್ರೆ ಶಿರ, ತಲೆ ಆಗಿರತಕ್ಕಂಥದ್ದು. ಇಂತಹ ಒಂದು ನಕ್ಷತ್ರದವರ ಬಗ್ಗೆ ಹೇಳೋದಾದ್ರೆ ನೋಡಿ, ಬಹಳಷ್ಟು ಜೀವನದಲ್ಲಿ ಏರಿಳಿತಗಳನ್ನ ಕಂಡವರು, ಕಷ್ಟ ನಷ್ಟಗಳನ್ನ ಕಂಡವರು, ಅನೇಕ ಸವಾಲುಗಳನ್ನ ಜೀವನದಲ್ಲಿ ಎದುರಿಸಿದವರು ಅಂತ ಹೇಳ್ಬೋದು. ಬಹಳಷ್ಟು ಜನರಿಗೆ ಬಹಳ ಆನಂದಮಯವಾಗಿರ್ತಾರೆ, ಸದಾ ಸುಖಿಯಾಗಿರ್ತಾರೆ, ಸಂತೋಷದಿಂದ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಬಟ್ ಆದ್ರೆ ನಿಜವಾದ ಜೀವನ ಹಾಗಿರೋದಿಲ್ಲ. ಬಹಳಷ್ಟು ವಿಚಾರಗಳಲ್ಲಿ ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇರುತ್ತೆ. ಯಾಕಂತಂದ್ರೆ ಈ ಭರಣಿ ನಕ್ಷತ್ರದವರು ಯಾವತ್ತಿಗೂ ಕೂಡ ಈ ಸಾಧ್ಯವಾದಷ್ಟು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಬೇಕೋ ಸದಾ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಕೆಲವೊಂದು ನ್ಯೂನ್ಯತೆಗಳು ಕೂಡ ಇರ್ತವೆ ಈ ಧೂಮಪಾನ ಮಾಡತಕ್ಕಂಥದ್ದು ಕೆಲವೊಂದು ಜನರಲ್ಲಿ. ಯಾಕಂದ್ರೆ ಈ ಶುಕ್ರ ಅಂದ್ರೆ ಮಂಗಳ ರಾಷ್ಟ್ರಾಧಿಪತಿ ಆದ್ರೆ ಶುಕ್ರ ನಕ್ಷತ್ರಾಧಿಪತಿ, ಇಬ್ರು ಈ ತಂಬಾಕಿನ ಕಾರಕರಾಗಿರುವಂತದ್ರಿಂದ ಧೂಮಪಾನದ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇರುತ್ತೆ. ಇನ್ನು ಈ ರಸಯುಕ್ತವಾಗಿರತಕ್ಕಂಥ ಪದಾರ್ಥಗಳ ಸೇವನೆ ಕೂಡ ಕೆಲವೊಂದು ಜನರಿಗೆ ಇರುತ್ತೆ. ಸದಾ ಒಂದು ಸಂತೋಷವಾಗಿರಬೇಕು, ಸುಖವಾಗಿರಬೇಕು ಅನ್ನುವಂತಹ ಪ್ರಯತ್ನದಲ್ಲಿರ್ತಕ್ಕಂತಹ ವ್ಯಕ್ತಿತ್ವ. ಸಾಹಸಿಗಳು ಇವತ್ತಿಗೂ ಕೂಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಎಂತಹದ್ದೇ ಕಷ್ಟಕರವಾಗಿರತಕ್ಕಂಥ ಕೆಲಸ ಇದ್ರೂ ಕೂಡ ಮಾಡಬೇಕು ಅನ್ನುವಂತಹ ಸಾಹಸದ ಒಂದು ಮನೋಭಾವನೆ ಇರುತ್ತೆ. ಪ್ರೇರಣೆದಾಯಕ, ಬಹಳಷ್ಟು ಜನರಿಗೆ ಸ್ಫೂರ್ತಿದಾಯಕರಾಗಿರುವಂತದ್ದು, ಪ್ರೇರಣೆ ಆಗಿರತಕ್ಕಂಥದ್ದು, ರಸಿಕ ಪ್ರವೃತ್ತಿ ಇರುತ್ತೆ. ಇನ್ನು ನಿಮ್ಮ ಒಂದು ಮಟ್ಟದ ಜನರೊಂದಿಗೆ ಬೆರೀತಕ್ಕಂಥದ್ದು, ಮತ್ತೆ ಸದಾ ಎಲ್ಲರ ಜೊತೆಯಲ್ಲೂ ಕೂಡ ಒಂದು ಒಳ್ಳೆಯ ಸ್ನೇಹ ಚಾರಿತ್ರ್ಯವನ್ನ ಹೊಂದಿರತಕ್ಕಂತಹ ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಬಹಳಷ್ಟಿದೆ. ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದೀವಿ. ನಮ್ಮ ಮೂಲ ವಿಚಾರಗಳು ಏನಂತಂದ್ರೆ ಭರಣಿ ನಕ್ಷತ್ರದವರಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಮ್ಮ ಮೂಲ ವಿಚಾರ ಆಗಿದೆ. ಅಥವಾ ಯಾವ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ ಇವರು ಕೆಲಸ ಈಗಾಗಲೇ ಅನ್ನುವಂಥದ್ದು